ನಾನು ಇವತ್ತು ನನಗೆ ಉಪೇಂದ್ರ ಸರ್ ಓಮ್ ಅಂತಂದರೆ ಇಟ್ ಈಸ್ ಜಸ್ಟ್ ಲೈಕ್ ಅದೇನೋ ಹೇಳ್ತಾರಲ್ಲ, ಒಂದು ಬ್ಯೂಟಿಫುಲ್ ಫಿಲ್ಮ್ ಇನ್ ಮೈ ಡಿಕ್ಷನರಿ. ತಾರತಮ್ಯ ನಡೀತಾ ಇದೆ ಅಂತ ಅನ್ಸುತ್ತಾ ಬೇರೆ ಭಾಷೆಗಳಿಗೂ ನಮ್ಮ ಕನ್ನಡ ಇಂಡಸ್ಟ್ರಿಗೂ? ಸೊ ನಮ್ಮನೆ ಮಕ್ಕಳನ್ನೆಲ್ಲ ಈಚೆ ಹಾಕಿ ನಮ್ಮನ್ನೂ ಈಚೆ ಹಾಕ್ತಾ ಇದ್ದಾರೆ. ಕನ್ನಡ ಇಂಡಸ್ಟ್ರಿ ಸ್ಥಿತಿಗತಿ ಹೇಗಿದೆ ನೀವು ಕಂಡುಕೊಂಡಂತೆ? ಇದ್ದಿದ್ದೇ ಒಂದಷ್ಟು, ಅದರಲ್ಲಿ ಕೂಡ ಇನ್ನೆಲ್ಲ ಪುನೀತ್ ಸರ್ ಕಳ್ಕೊಂಬಿಟ್ವಿ. ಎಲ್ಲವನ್ನೂ ಮಾಡುವಂಥ ಒಂದು ಜೀವ ಇವತ್ತು ಹೋಗಲ್ಲೆಲ್ಲೋ ದೂರದಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ದರ್ಶನ್ ಸರ್ ಅಲೆನೇ ಬೇರೆ, ಅದು ಅಲೆ ಅಲ್ಲ, ಅದು ಸುನಾಮಿ. ನಮ್ಮ ಇಂಡಸ್ಟ್ರಿನಲ್ಲಿ ಹಂಗೆ ಬಂದು ನಂಗೆ ಹೊಡ್ಕೊಂಡು ಹಂಗೆ ನಿಂತಹ ಒಂದು ದೊಡ್ಡ ದೇವರದು. ಬಹುಶಃ ರವಿ ಶ್ರೀವಾಸ್ ಅವರು ಕನ್ನಡ ಇಂಡಸ್ಟ್ರಿಗಿಂತ ತೆಲುಗು ತಮಿಳು ಇಂಡಸ್ಟ್ರಿಯಲ್ಲಿ ಇದ್ದರೆ ಈ ಸಮಸ್ಯೆ ಆಗ್ತಾ ಇತ್ತಾ? ಸರ್ ಏನಿಲ್ಲ, ನನಗೆ ಅರುಣ್ ಪ್ರಸಾದ್ ಅಂತ ಒಬ್ಬರು ಡೈರೆಕ್ಟರ್ ಇದ್ದಾರೆ, ಪಿ ಎ ಅರುಣ್ ಪ್ರಸಾದ್. ವಾಸ್ ಡೈರೆಕ್ಟೆಡ್ ಚಂದು, ಕಿಚ್ಚ ಮತ್ತು ಸೈ. ಅವ್ರಿಗೆ ನಾನು ನನ್ನ ಟ್ರೈಲರನ್ನು ಸರ್ ಸೆನ್ಸರ್ ಆಗೋವರೆಗೂ ನೀವು ನಂಬ್ತಿರೋ ಇಲ್ವೋ ಯಾರಿಗೂ ತೋರಿಸಿಲ್ಲ ಸರ್, ಯಾರಿಗೂ ತೋರಿಸಿಲ್ಲ. ನಾನು ನನ್ನ ರಮೇಶ್ ಅಣ್ಣ ಮತ್ತು ನನ್ನ ರೆಡ್ಡಿ. ಯಾಕೆ ಅಂತಂದರೆ ವಿ ಎಕ್ಸ್ಪೆಕ್ಟೆಡ್ ದಿಸ್. ಅಯ್ಯಯ್ಯೋ ಅಬ್ಬಾ ಅಮ್ಮ ಇವರೇ ಶುರು ಮಾಡಿಬಿಡ್ತಾರೆ. ಅದಕ್ಕೆ ನಾನು ನನ್ನ ಆಡಿಯೋ ಫಂಕ್ಷನ್ನು ಮಾಡಿರಲಿಲ್ಲ, ಒಂದು ಫ್ರೇಮ್ ಕೂಡ ತೋರಿಸಿರ್ಲಿಲ್ಲ. ರಿಲೀಸ್ ಆದಮೇಲೆ ಅರುಣ್ ಪ್ರಸಾದ್ ಸರ್, ಯಾಕೆ ಅಂತಂದರೆ ನನ್ನ ಪ್ರತಿಯೊಂದು ಆಗು ಹೋಗುಗಳಿಂದ ಇಲ್ಲಿ ನನಗೆ ಒಂದಷ್ಟು ಜನ ಅಂತ ಹೇಗಿದ್ದಾರೋ ಅಲ್ಲಿ ನನಗೆ ಅರುಣ್ ಪ್ರಸಾದ್ ಸರ್ ಕೂಡ ಇದ್ದಾರೆ. ಬೇಸಿಕಲಿ ಈಸ್ ಡೂಯಿಂಗ್ ಸಮ್ ಬಿಸ್ನೆಸ್ ಇನ್ ಸೌತ್ ಆಫ್ರಿಕಾ, ಅಲ್ಲಿ ಸೆಟ್ಲ್ ಆಗಿದ್ದಾರೆ. ಒಂದ್ಸತಿ ಹೈದರಾಬಾದಿಗೆ ಬರ್ತಾರೆ, ಹೋಗ್ತಾರೆ, ಮಾಡ್ತಾರೆ. ಎಲ್ರಿಗೂ ಕಳಿಸಿದ ತಕ್ಷಣ ಅವ್ರು ಕಂದ ಅಂತ ಕರೀತಾರೆ. ಕಂದ, ಐ ಥಿಂಕ್ ದಿಸ್ ವಿಲ್ ಬಿ ದಿ ಬೆಸ್ಟ್. ಅದೇನೋ ವೈಲೆನ್ಸಲ್ಲಿ ಏನೇನೋ ಒಂದು ಸಿನಿಮಾಗಳು ಅಂತ ಇವರೆಲ್ಲ ಏನೇನೋ ಹೇಳ್ತಾ ಇದಾರಲ್ಲ, ಅದಕ್ಕೆಲ್ಲದಕ್ಕಿಂತ ಬೇರೆ ಥರ ಕಾಣುತ್ತೆ. ಸಾಲದಕ್ಕೆ ಒಂದು ರೋದನೆ ಕಾಣ್ತಾ ಇದೆ, ಒಂದು ಪೇಯ್ನ್ ಇದೆ, ಒಂದು ಅಂಡರ್ ಕರೆಂಟಲ್ಲಿ ನಿನ್ನ ಪಿಕ್ಚರಲ್ಲಿ ಪೇಯ್ನ್ ಕಾಣ್ತಾ ಇದೆ. ಶೋ ಮಿ ದ ಫಿಲ್ಮ್ ಆಸ್ ಸೂನ್ ಆಸ್ ಪಾಸಿಬಲ್ ಕಂದ, ಐ ವಿಶ್ ಯು ಗುಡ್ ಲಕ್ ಅಂತ ಹಾಕಿದ್ರು. ಹೇಳೋದೇನು ಅಂತಂದರೆ ಇದನ್ನೇ ನಾನು ಈ ಕಡೆ ನಮ್ಮ ಮಧು ಅವರು ಕಳಿಸ್ಬೋದು. ಯಾರು ನಮ್ಮ ಕೆ ಮಧು ಅಂತ ಒಬ್ಬರಿದ್ದಾರೆ ಮಲಯಾಳಂನಲ್ಲಿ ಇದ್ರು ಒಂದಷ್ಟು. ಅವಾಗಿನ ಕಾಲದಲ್ಲಿ ಉಪ್ಪಲ್ಪಟ್ ನಾರಾಯಣ ರಾವ್ ಆಗಿರ್ಬೋದು, ಸಾಗರ್ ಅವರು ಇತ್ತೀಚೆಗೆ ತೀರ್ಕೊಂಡ್ಬಿಟ್ರು, ಪಿ ಎನ್ ರಾಮಚಂದ್ರ ಅವರು ತೀರ್ಕೊಂಡ್ಬಿಟ್ರು. ಈ ಥರದ್ದೆಲ್ಲ ಒಂದಷ್ಟು ಜನ ಇದ್ದಾರೆ. ಎಲ್ರಿಗಿಂತ ನಾನು ಹೇಳೋದೇನು ಅಂತಂದರೆ ಸಿನಿಮಾ ಅಂದರೆ ಏನು ಅಂತ, ಸಿನಿಮಾ ಉಸಿರಾಡ್ತಿರೋರು, ಸಿನಿಮಾ ಮಾತಾಡ್ತಿರೋರು, ಸಿನಿಮಾನ ಅರಗಿಸ್ಕೊಂಡಿರೋರು, ಇವ್ರ ಹತ್ರ ನಾವು ಶೇರ್ ಮಾಡ್ಕೊಂಡಾಗ ನಾವು ಮಾಡ್ತಿರೋದು ಸರಿನಾ ತಪ್ಪ ಅಂತಾರು ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಇಲ್ಲಿ ಎಮ್ ಎಸ್ ರಮೇಶ್ ಅಣ್ಣ, ಅಲ್ಲೆಲ್ಲೋ ಅರುಣ್ ಪ್ರಸಾದ್ ಸರ್. ಸೊ ಈ ಥರದವ್ನ ಜೊತೆಗೆ ಇಟ್ಕೊಂಡೇ ಹೋಗಿದ್ದೀನಿ ಸರ್. ನಾ ಎಲ್ಲೂ ಒಂದು ಕಡೆ ನಾನು ಅದೇನೋ ಹೇಳ್ತಾರಲ್ಲ, ಕ್ರೂರದ ಮುರುಗದ ಥರ ನಾನು ಒಬ್ಬನೇ ಓಡ್ತಾ ಇದ್ದೀನಿ, ನೀವೆಲ್ಲ ಹಿಂದೆ ಬನ್ನಿ, ಇಲ್ಲ. ಎಲ್ಲೋ ಒಂದು ಕಡೆ ರಮೇಶ್ ಅಣ್ಣ ಜೊತೆಗಿದ್ದಾರೆ ಅಂತಂದರೆ ಅವ್ರ ಸಂಭಾಷಣೆ, ಹರಿತವಾದ ಸಂಭಾಷಣೆಗಳನ್ನ ಸುಮ್ಮನೆ ಲೆಕ್ಕ ಹಾಕ್ಕೊಳ್ಳಿ ಹೆಂಗಿರುತ್ತೆ ಅಂತ. ಅವ್ರಿಗೇನೋ ಕೆಲಸ ಇಲ್ಲದೆ ಅವ್ರು ಬಂದು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಅವ್ರಿಗೆಲ್ಲೋ ಒಂದು ಸಿನಿಮಾ ಓಕೆ ಇದೇನೋ ಜೋರಾಗಿದೆ, ಇವನೇನೋ ಹೇಳಕ್ಕೆ ಹೊರಡ್ತಾ ಇದ್ದಾನೆ. ಬಹುಶಃ ಈ ನಿಮ್ಮ ಗ್ಯಾಂಗ್ಸ್ ಆಫ್ ಯುಕೆ ಯಾವಾಗ ತೋರಿಸ್ಬೋದು ಅಂತ ಸೊ ಪ್ರಯತ್ನ ನಡೀತಾ ಇದೆ. ಅದು ಆ್ಯಕ್ಚುಲಾಗಿ ನಾನು ಅದಕ್ಕೆ ಹೇಳ್ತೀನಲ್ಲ ಸರ್, ಇದಕ್ಕೂ ನೊಂದ್ಕೊಂಡಿದ್ದೇನಕ್ಕೆ ಅಂತಂದರೆ August 8 ನಾವು ಬಿಡುಗಡೆ ಅಂತ ಅಂದ್ಕೊಂಡಿದ್ವಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಯಾಕೆಂದರೆ ಸೋಮ 2005 ವರಮಹಾಲಕ್ಷ್ಮಿ ಹಬ್ಬದ ಒಂದು ವಾರ ಬಿಟ್ಟು ಬಂದಿತ್ತು. ಆ ಕನ್ಸು ಕಟ್ಕೊಂಡೇ ಈ ಸರಿ ಬರಬೇಕು ಅಂತ ಆಸೆ ಪಟ್ಟೆ. ಅದೇನು ಅದಾಗಲಿಲ್ಲ. ಅದಕ್ಕೆ ಇದೆಲ್ಲ ನೋವುಗಳಿದೆಯಲ್ಲ, ಈಗೇನಾಗೋಯ್ತು, ಏಕಾಏಕಿ ದೊಡ್ಡ ಸಿನಿಮಾಗಳು ಬರ್ತಾ ಇದೆ. ನೀವು ನೋಡಿದ್ರಿ, ಹೋದ ವಾರ 8 ಸಿನಿಮಾ ರಿಲೀಸ್ ಆಯಿತು, ಮೊನ್ನೆ ವಾರ 12 ಸಿನಿಮಾ ರಿಲೀಸ್ ಆಯಿತು. ಯಾವ ಸಿಗ್ತಾ ಇಲ್ಲ ಕೈಗೆ. ಅಲ್ಲ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲ. ತರಗೆಲೆ ಥರ ಹೊರಟೋಗುತ್ತೆ. ಆ ಥರ ತರಗೆಲೆ ಥರ ಹೊರಟೋಗ್ಬಿಟ್ಟಾಗ ಏನಾಗುತ್ತೆ, ಸಾಲದಕ್ಕೆ ಇವರೆಲ್ಲ ಏನು ಹೇಳಿದ್ದಾರೆ ಅದನ್ನೇ ಹಣೆಪಟ್ಟಿನ ತುಡಿತಾರೆ. ಅದಕ್ಕೆ ಫ್ಲಾಪ್ ಆಯಿತು ಅಂತಲೂ ಹೇಳ್ಬಿಡ್ತಾರೆ. ಹಿಂದೆ ಎಲ್ಲ ಒಂದು ಹೇಳಿದ ನೆನಪು, ಹೋಮ್ ಸಿನಿಮಾ ಬಂದ ನಂತರ ಎಲ್ಲ ರೌಡಿಸಮ್ ಸಿನಿಮಾಗಳ ಮೇಲೆ ಪ್ರಭಾವ ಬೀರ್ತು ಅಂತ ನೀವೊಂದು ಮಾತು ಹೇಳಿದ್ರೆ ಅದು ನಿಜಾನಾ? ಇಲ್ಲ, ನಾನು ಹಂಗೆ ಹೇಳಿಲ್ಲ. ಹೇಳಿ. ಓಮ್ ಸಿನಿಮಾ ಬಂದ ಮೇಲೆ ಚಿತ್ರರಂಗದಲ್ಲಿ ಒಂದಷ್ಟು ಬೇರೆ ತರಹದ ಒಂದು ಪ್ರಯತ್ನಗಳು ನಡೆಯೋದಕ್ಕೆ ಶುರು ಆಯ್ತು. ರೌಡಿಸಮ್ ಸಿನಿಮಾಗಳು ಇಲ್ಲ, ನಾನು ಹೇಳೋದು ರೌಡಿಸಮ್ ಯಾವ್ದು ಮಾಡಿದಾರೆ ಆ ಟೈಮ್ನಲ್ಲಿ, ಅದು ಬಂದ ಮೇಲೆ ಐ ಥಿಂಕ್ ಕರಿಯಾ ವಾಸ್ ಇನ್ 2002 or 2001 ಅನ್ಸತ್ತೆ. ಪ್ರಭಾವ ಬೀರ್ತೋ ಆ ಸಿನಿಮಾ ಬಂದ್ಮೇಲೆ. ಏನ್ ಮಾಡಕ್ಕಾಗಲ್ಲ ಸರ್, ಒಂದು ಪಾತ್ ಬ್ರೇಕಿಂಗ್ ಸಿನಿಮಾ ಅಂತ ಬಂದ ತಕ್ಷಣನೇ ಆ ಸಿನಿಮಾ ತಪ್ಪು ಅಂತ ಯಾಕೆ ಹೇಳ್ಬೇಕು? ನಾನು ಸತ್ಯ ಮಾಡಿ ಹೇಳ್ತೀನಿ. ಓಕೆ, ಈಗ ಓಮನ್ನ ಮಾಡಿದ್ರು ಉಪೇಂದ್ರ ಸರ್ ಅವರು, ಯಾಕೆ ಅವ್ರು ಡೆಡ್ಲಿ ಸೋಮ ಮಾಡಲಿಲ್ಲ? ಕರೆಕ್ಟ್. ಡೆಡ್ಲಿ ಸೋಮ ಆಗ್ಲೇ ತಾನೇ ಸತ್ತಿದ್ದು 95 ಇನ್ನೂ ಬಿಸಿ ಕತೆ ಆಗಿರೋದು ಅವ್ರು ಮಾಡಿದಿದ್ರೆ. ಕರಿಯ ಮಾಡ್ಬೇಕಾದ್ರೆ ಪ್ರೇಮ್ ಸರ್ ಅವ್ರು ಯಾಕೆ ಡೆಡ್ಲಿ ಸೋಮ ಮಾಡಲಿಲ್ಲ? ನೀವು ಮಾಡಕ್ಕಿದ್ರು ಅಂತ ಸರ್, ಅದದು ಅವ್ರವ್ರಿಗೆ ಅವರದ್ದೇ ಆದ ಒಂದು ತಟ್ಟೆಯಲ್ಲಿ ಅನ್ನವನ್ನು ದೇವ್ರು ಇಟ್ಟಿರ್ತಾನದು, ಅವ್ರವರೇ ತಿನ್ನಬೇಕು. ಅದನ್ನು ನಾವು ತಿಂದ್ಬಿಟ್ಟು ಆ ಸಿನಿಮಾದಿಂದ ಪ್ರೇರೇಪಿತರಾಗಿ ಖಂಡಿತವಾಗ್ಲೂ ಇಲ್ಲ. ನಾನು ಇವತ್ತು ನನಗೆ ಉಪೇಂದ್ರ ಸರ್ ಓಮ್ ಅಂತಂದರೆ ಇಟ್ ಈಸ್ ಜಸ್ಟ್ ಲೈಕ್ ಅದೇನೋ ಹೇಳ್ತಾರಲ್ಲ, ಒಂದು ಬ್ಯೂಟಿಫುಲ್ ಫಿಲ್ಮ್ ಇನ್ ಮೈ ಡಿಕ್ಷನರಿ.
ಎಸ್ ಸರ್. ಬೇರೆ ಥರನೇ ಇರುತ್ತೆ. ಕೊನೆಯದಾಗಿ ಕನ್ನಡ ಇಂಡಸ್ಟ್ರಿ ಸ್ಥಿತಿಗತಿ ಹೇಗಿದೆ ನೀವು ಕಂಡುಕೊಂಡಂತೆ? ಹಂಗೆ ಇದೆ ಸರ್, ಕನ್ನಡ ಇಂಡಸ್ಟ್ರಿ ಏನು ಬದಲಾಗಿಲ್ಲ. ಮಾರುಕಟ್ಟೆ ವಿಸ್ತಾರವಾಗಿರ್ಬೋದು. ಇಲ್ಲ ಸರ್, ಏನೇನೂ ಆಗಿಲ್ಲ ಸರ್, ಏನೇನೂ ಆಗಿಲ್ಲ. ಈಗ ತಾರತಮ್ಯ ನಡೀತಾ ಇದೆ ಅಂತ ಅನ್ಸುತ್ತಾ ಬೇರೆ ಭಾಷೆಗಳಿಗೂ ನಮ್ಮ ಕನ್ನಡ ಇಂಡಸ್ಟ್ರಿಗೂ? ಮಾರ್ಕೆಟ್ ವಿಚಾರ ಅವಾಗ ಏನಾಗಿತ್ತು ಸರ್, ನನ್ನ ಮನೆಯಲ್ಲಿ ನನ್ನ ಮನೆ ಮಕ್ಳುಗಳೇ ಸುತ್ತ ಎಲ್ಲ ಓಡಾಡ್ಕೊಂಡು ತುಂಬ ಚೆಂದಾಗಿದ್ವಿ. ನನಗೆ ನಮ್ಮ ಅಕ್ಕಪಕ್ಕದ ಮನೆಯವ್ರಿಗೆ ನಮ್ಮ ಮನೆ ಮಕ್ಕಳೇ ಚೆಂದ ಕಾಣ್ತಿದ್ರು. ಓಕೆ. ಈಗ ನಾವು ಇದು ಊರ ಮಕ್ಕಳೆಲ್ಲ ಒಳಗೆ ಬಂದ್ಬಿಟ್ಟವ್ರೆ, ಮನೆ ಒಳಗೆ ನುಗ್ಬಿಟ್ಟಿದ್ದಾರೆ. ಸೊ ನಮ್ಮನೆ ಮಕ್ಕಳನ್ನೆಲ್ಲ ಈಚೆ ಹಾಕಿ ನಮ್ಮನ್ನೂ ಈಚೆ ಹಾಕ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಏನಾಗಿದೆ, ನಮ್ಮ ಮಕ್ಕಳಲ್ಲಿ ಅಂತ ಹುಡುಕೋ ಪರಿಸ್ಥಿತಿ ಬಂದ್ಬಿಡ್ತಾ ಇದೆ. ಸಾಲದಕ್ಕೆ ನಮ್ಮ ಮಕ್ಕಳು ಕೂಡ ಕರಪ್ಟ್ ಆಗಿ ಈಗ ಆ ಮಕ್ಕಳುಗಳ ಥರ ಆಗ್ಬಿಡ್ತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ. ಯು ನೀಡ್ ಟು ಕಾಂಪೀಟ್ ಅಂತಂದಾಗ, ನಾವು ನಮ್ಮ ಅಸ್ತಿತ್ವವನ್ನು ನಾವು ಕಾಪಾಡ್ಕೋಬೇಕು ಅಂದಾಗ ವಿ ನೀಡ್ ಟು ಫೈಟ್. ಆ ನಿಟ್ಟಿನಲ್ಲಿ ಏನಾಗ್ತಾ ಇದೆ, ಸುದೀಪ್ ಸಾರ್ ಬಂದು ಹೀಸ್ ಟೇಕಿಂಗ್ ಕೇರ್ ಆಫ್ ಹಿಸ್ ಇದು ಎಂಪೈರ್ ಇದೆಯಲ್ಲ, ಅವರು ಅದನ್ನು ತುಂಬ ಚೆನ್ನಾಗಿ ಕಾಪಾಡ್ಕೋತಾ ಇದ್ದಾರೆ. ಯಶ್ ಅವರು ಕಾಪಾಡ್ಕೋತಾ ಇದ್ದಾರೆ. ಧ್ರುವ ಸರ್ಜಾ ಅವರು ಅವ್ರದ್ದನ್ನು ಕಾಪಾಡ್ಕೋತಾ ಇದ್ದಾರೆ. ದುನಿಯಾ ವಿಜಯ್ ಸರ್ ನೌ ಹಿ ಹ್ಯಾಸ್ ಬಿಕಮ್ ಅ ಡೈರೆಕ್ಟರ್. ಹಿ ವಾಂಟ್ಸ್ ಟು ಟೇಕ್ ಕೇರ್ ಆಫ್ ಹಿಸ್ ಫಿಲ್ಮ್ಸ್. ಸೊ ಈ ನಿಟ್ಟಿನಲ್ಲಿ ಇದ್ದಿದ್ದೇ ಒಂದಷ್ಟು, ಅದರಲ್ಲಿ ಕೂಡ ಇನ್ನೆಲ್ಲ ಪುನೀತ್ ಸಾರ್ನ ಕಳ್ಕೊಂಬಿಟ್ವಿ. ಎಲ್ಲೋ ಒಂದು ಕಡೆ ಸಿನಿಮಾ ಅಂತಂದರೆ ಆದಿಯಿಂದ ಅಂತ್ಯ ಅಂದರೆ ಪೌರಾಣಿಕ ಆಗಿರ್ಬೋದು, ಇಲ್ಲ ಅಂತಂದರೆ ಐತಿಹಾಸಿಕ ಆಗಿರ್ಬೋದು, ಇಲ್ಲ ಅಂತಂದರೆ ಇವತ್ತಿನ ಸೋಷಿಯಲ್ ಕಾನ್ಸಿಕ್ವೆನ್ಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಎಲ್ಲವನ್ನೂ ಮಾಡುವಂಥ ಒಂದು ಜೀವ ಇವತ್ತು ಹೋಗಲ್ಲೆಲ್ಲೋ ದೂರದಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ದರ್ಶನ್ ಸರ್ ಎಸ್, ಯಾರೋ ಮಾಡಿದ ತಪ್ಪು ಅಂತೀರಾ ಅಥವಾ ಅಲ್ಲದ ತಪ್ಪು ಅಂತೀರಾ? ಸರ್ ನನಗೆ ಗೊತ್ತಿಲ್ಲ ಸರ್, ನಾನು ದರ್ಶನ್ ಸರ್ ಅದು ನೋವು ಅನುಭವಿಸ್ತಾ ಇದ್ದಾರೆ ಅಷ್ಟೇ. ಆ ನೋವಿದೆ ನನಗೆ. ಆ ಮನುಷ್ಯರು ನೀವು ಹತ್ರದಿಂದ ನೋಡಿದಂಥವ್ರು? ಇಲ್ಲ ಸರ್, ನನಗೆ ನಾನು ಅದೇ ಹೇಳಿದ್ನಲ್ಲ ಸರ್, ದರ್ಶನ್ ಸರ್ ಹತ್ರ ನಾನು ಯಾವತ್ತೂ ಒಂದು 3 ಭೇಟಿನ ಬಿಟ್ಟರೆ ನಾವು ಆಗೇ ಇಲ್ಲ ಈ 25 ವರ್ಷದಲ್ಲಿ. ಐ ಥಿಂಕ್ ಹಿ ಕೇಮ್ ಇನ್ 2000 ಮೆಜೆಸ್ಟಿಕ್ ನೋಡಿದ್ದು, ಬಂದು ಅಲ್ಲಿ ಒಂದ್ಸಲಿ ನೋಡಿದ್ದು. ಆದಿತ್ಯ ಸರ್ ಸಿನಿಮಾದಲ್ಲಿ ಒಂದ್ಸತಿ ಪರಿಚಯ ಆಗಿದ್ದು, ಅಂದರೆ ಅವರ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ಒಂದ್ಸತಿ ಭೇಟಿ ಮಾಡಿದ್ದು. ಅದಾದಮೇಲೆ ಅಯ್ಯ ಅನ್ನೋ ಸಿನಿಮಾಗೆ ನಾನು ಬರಿಬೇಕಾಗಿರುತ್ತೆ. ಅಲ್ಲಿ ಹೋದಾಗ ಮೇಡಮ್ನ, ಅಂದರೆ ವಿಜಯಲಕ್ಷ್ಮಿ ಮೇಡಮ್ನ, ಸಾರ್ ತಾಯಿನ, ಸಾರ್ನ ಎಲ್ಲ ಅವಾಗೆಲ್ಲೋ ನಾನು ಆ್ಯಕ್ಟ್ ಮಾಡಿರೋ ಒಂದೆರಡು ವಿಷಯಗಳನ್ನೆಲ್ಲ ಹೇಳಿದ್ರು. ನಾನು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೆ, ಆ ವಿಷಯಗಳನ್ನ ಹೊಗಳಿದ್ರು. ಇದು ಬಿಟ್ಟರೆ ನಾನು ಸಾರ್ನ ಭೇಟಿ ಮಾಡಿದ್ದು ಇಲ್ಲವೇ ಇಲ್ಲ. ಸೊ ಬಟ್ ಸಾರಿಂದ ಆಗ್ತಾ ಇರೋಂಥ ಒಂದಷ್ಟು ವಿಷಯ ಇತ್ತು ಗೊತ್ತಾ ಇಂಡಸ್ಟ್ರಿನಲ್ಲಿ, ಅದೆಲ್ಲ ಕಮ್ರು ಹೋಯ್ತು, ಎಲ್ಲ ನುಚ್ಚು ನೂರಾಗೋಯ್ತು. ಅದು ನೋವು ಅಷ್ಟೇ. ಯಾಕೆಂತಂದರೆ ಐ ಓಪನ್ಲಿ ಐ ಕ್ಯಾನ್ ಸೇ, ಅವ್ರ ಸಿನಿಮಾ ಬರ್ತಿದೆ ಅಂತಂದರೆ ಸೈಕಲ್ ಸ್ಟ್ಯಾಂಡ್ ಹುಡುಗರಿಂದ ಹಿಡಿದು, ಬೇಕ್ರಿಯ ಹುಡುಗರಿಂದ ಹಿಡಿದು, ಬ್ಲ್ಯಾಕ್ ಟಿಕೆಟ್ ಮಾಡ್ತಾ ಇದ್ದ ಹುಡುಗರಿಂದ ಹಿಡಿದು, ಕೌಂಟ್ರಲ್ಲಿ ಟಿಕೆಟ್ ಮಾರೋರಿಂದ ಹಿಡಿದು, ಮ್ಯಾನೇಜರ್ಗಳಿಂದ ಹಿಡಿದು, ಥಿಯೇಟ್ರ್ ಓನರ್ಸಿಂದ ಹಿಡಿದು, ಎಕ್ಸಿಬಿಟರ್ಸಿಂದ ಹಿಡಿದು, ಡಿಸ್ಟ್ರಿಬ್ಯೂಟರ್ಸಿಂದ ಹಿಡಿದು, ಪ್ರೊಡ್ಯೂಸರ್ಸ್, ಆರ್ಟಿಸ್ಟ್, ಟೆಕ್ನಿಷಿಯನ್ಸ್, ಇಂಡಸ್ಟ್ರಿ, ಈ ಎಲ್ಲರಿಂದ ಹಿಡಿದ್ರು ಕೂಡ ಎವ್ರಿ ಒನ್ ದೇ ವರ್ ಹ್ಯಾಪಿ. ದಟ್ ವಾಸ್ ಓನ್ಲಿ ಬಿಕಾಸ್ ಆಫ್ ದರ್ಶನ್ ಸರ್. ಅದು ಒಂಥರ ಅದೊಂದು ಅಲೆನೇ ಬೇರೆ. ಅದು ಅಲೆ ಅಲ್ಲ, ಅದು ಸುನಾಮಿ. ನಮ್ಮ ಇಂಡಸ್ಟ್ರಿನಲ್ಲಿ ಹಂಗೆ ಬಂದು ಹಂಗೆ ಹೊಡ್ಕೊಂಡು ಹಂಗೆ ನಿಂತಂಥ ಒಂದು ದೊಡ್ಡ ದೇವರದು. ಅದೆಲ್ಲ ಇವಾಗ ಹೋಗಿದ್ದು ಮೂಲೆಯಲ್ಲಿ ಕೂತ್ಬಿಟ್ಟಿದ್ದಾರೆ. ಅದೊಂದು ತುಂಬ ನೋವಿದೆ. ಬೇಗ ಬರಬೇಕಷ್ಟೇ. ಅವ್ರು ಬೇಗ ಬಂತು ಅಂತಂದರೆ ಇಂಡಸ್ಟ್ರಿ ಇನ್ನೊಂದಷ್ಟು ಸರಿ ಹೋಗುತ್ತೆ ಅನ್ನೋ ಆಸೆ. ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.